ಹಾಕ್ಬಿಡಿ ಬಟ್ಟೆ ಇಲ್ಲ. ಅಯ್ಯೋ ನೀನೇನು ಹುಡ್ಗ್ಯ ಹುಡುಗನೇ ಬಟ್ಟೆ ಕನ್ಸಿಷನ್ ಒಂದು CBSE ಸ್ಟೇಟ್ ಅಲ್ಲ ರಾತ್ರಿ 1 ಗಂಟೆ ಎದ್ದಿದ್ದೀನಿ ಗೊತ್ತಾಗಿ ನಾನು ಪ್ಲೀಸ್ ಕರ್ಕೋಗಿ ಅನ್ನೋ ಪ್ಲೀಸ್ ಬನ್ನಿ ಕರ್ಕೋಗಿ ಅನ್ನೋ ಪ್ಲೀಸ್ ಅವನು ಬಿಟ್ಬೇಕಾಗಲ್ಲ ಅವನಿಗೆ ಎಲ್ಲ ಟ್ರಂಕ್ ಎತ್ಕೊಬತ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಟೈಮೇ ಸಿಕ್ಕಿಲ್ಲ ಕಣ್ರಿ. ಐ ಆಮ್ ರಿಯಲಿ ಸಾರಿ, ಐ ಮಿಸ್ಸಿಂಗ್ ಯು ಆಲ್. ನಾನು ಡೈಲಿ ಬ್ಲಾಗ್ ಮಾಡ್ಕೊಂಡು ಹೆಂಗೋನೋ ಇದು ಲೈವ್ ಮಾಡ್ಕೊಂಡು ಹೆಂಗೆಂಗೋ ನಡ್ಕೊಂಡು ಹೋಗ್ತಾ ಇದ್ದೆ. ಇದಕ್ಕಿದಂಗೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಫುಲ್ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ಬ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಆ್ಯಂಡ್ ಬನ್ನಿ, ಇವತ್ತು ನಮ್ಮ ಆರ್ಯನ್ ಬರ್ತಡೆ, ಹೋಗಿ ಬರೋಣ. ನಮ್ಮ ಆರ್ಯನ್ ಹತ್ತಕ್ಕೆ ಹೊರಟಿದ್ದೀವಿ, ನಾನು ಮತ್ತು ನಿತಿನ್ ಇಬ್ಬರೂ. ಯಪ್ಪ ಹೆವಿ ಬಿಸಿಲು. ಆ್ಯಕ್ಚುಲಿ ನಾವು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಕೇಕ್ ತಗೊಂಡು ಹೋಗೋಣ ಅಂತ ಹೇಳಿ ಕಾರಲ್ಲಿ ಹೊರಟಿದ್ದೀವಿ. ನಿತಿನ್ ಅವ್ರು ಬಂದರು. ಅಷ್ಟು ಚಿಕ್ಕ ಒಂದೇ ಒಂದು ಬಾಟ್ಲಾ? ಇನ್ನೊಂದು ತುಂಬ್ಕೊ ಬರೋದಲ್ವಾ? ಸಾಕು. ಹಾಂ ನಮ್ಮ ನಿತಿನ್ ಎಷ್ಟು ಸೂಪರಾಗಿ ಕಾಣಿಸ್ತಾವೆ. ಯಾಕೆ ಮನೆಯಿಂದ ಖುಷಿಯಾಗಿ ಹೊರಟ್ವಿ. ಅವ್ನಿಗೆ ಕೇಕ್ ತಗೊಂಡು ಆಮೇಲೆ ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡು ನಾನು ನಿತಿನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೊಳೆನರಸೀಪುರದ ರೋಡಲ್ಲಿ ಹಂಗೆ ಹೋಗ್ತಾ ಅವನಿಗೆ ಕೇಕ್ ತಗೊಂಡ್ವಿ. ಚೆನ್ನಾಗಿತ್ತು. ಚೆನ್ನಾಗಿ ಅವನ ಹೆಸರನ್ನೆಲ್ಲ ಬರೆಸಿ ತಗೊಂಡು ಹೊರಟ್ವಿ ನಾವು. ಆದರೆ ಅದೇನೋ ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆಯತ್ತೆ ಅನ್ನೋ ಥರ ಹೋದ್ಮೇಲೆ ಎಕ್ಸ್ಪೀರಿಯೆನ್ಸು ಬೇರೆ ಥರನೇ ಇತ್ತು. ಮುಂದಕ್ಕೆ ನೋಡಿ ನಿಮಗೆ ಗೊತ್ತಾಗತ್ತೆ. ನಿಂಗ ಅದೇ ತಿಂದಿಲ್ಲ ಇವತ್ತಲ್ಲಿ ಗುರುವಾರ ಅಂತ ಹೇಳ್ಬಿಟ್ಟು. ನೀನು ತಿಂತೀಯಾ? ಇನ್ನೊಂದ್ಸರಿ ತಿನ್ನು. ಒಂದು ಮಿಲಾನೋ ಇಟ್ಬಿಡಮ್ಮ ಬಿಸ್ಕೆಟ್. ಇನ್ನೇನು ಬೇಕು? ನಿನ್ನ ಕಷ್ಟ ಏನು ಅದನ್ನಾದ್ರೂ ಹೇಳು. ಓದಕ್ಕೆ ಆಗ್ತಿಲ್ಲ ನಂಗೆ. ಯಾಕೆ ಓದಕ್ಕಾಗಲ್ಲ? ಏನು ನಿನಗೆ ಸಮಸ್ಯೆ ಹೇಳು. ಸಮಸ್ಯೆನೇ ಅಲ್ಲ, ನಂಗೆ ಓದಕ್ಕಾಗಲ್ಲ. ಅಲ್ಲಿ ಹಾಸ್ಟೆಲ್ ಓದಕ್ಕಾಗಲ್ಲ, ನಂಗೆ ಹಾಸ್ಟೆಲ್ ಇರಕ್ಕೆ ಆಗಲ್ಲ. ಪ್ಲೀಸ್, ನಿದ್ದೆ ಬರ್ತಿಲ್ಲ ನಂಗೆ. ಕ್ಲಾಸಲ್ಲಿ ನಿದ್ದೆ ಮಾಡಂಗೆ ಆಗುತ್ತೆ. ಪ್ಲೀಸ್ ಅಮ್ಮ, ಅಭ್ಯಾಸ ಮಾಡ್ಕೊಂಡಿಲ್ಲ ಮನೆಯಲ್ಲಿ 5 o'clock. ಪ್ಲೀಸ್ ಅಮ್ಮ ರಾತ್ರಿ 1 ಗಂಟೆ ಎದ್ದಿದ್ದೀನಿ ಗೊತ್ತಾಗಿ ನಾನು. ನೆನ್ನೆ ಎದ್ದಿದ್ದೆ, ಇವತ್ತು ಎದ್ದಿದ್ದೆ. ನಾವು ಹೇಳ್ತೀವಿ, ನಾವು 2 ಗಂಟೆವರೆಗೆ ಹೇಳ್ತಿದ್ದೆ ಗೊತ್ತಾ ನಾನು ಹಾಸ್ಟೆಲ್ 2 ಗಂಟೆ. ಅಮ್ಮ ಜಾಸ್ತಿ ಮಾಡ್ತಾನ ಪ್ಲೀಸ್ ತಂಗೆ. ಅಮ್ಮ 5:30 ಮುಂಗ್ಬೇಕಾದ್ರೆ 2 ಗಂಟೆ ಇಟ್ಕೊಂಡು ನಿಮ್ ತಲೆ ಮೇಲೆ ಅಂತ್ಕೋತೀನಮ್ಮ. ಪ್ಲೀಸ್ ಅಮ್ಮ ಕರ್ಕೋಗಿ ನನ್ನ. ಹಾಸ್ಟೆಲ್ ಹಿಂಗ್ ಇರ್ಲೇಬೇಕು. ಪ್ಲೀಸ್ ಕರ್ಕೋಗಿ ನನ್ನ. ಪ್ಲೀಸ್ ಕರ್ಕೋಗಿ ನನ್ನ. ಪ್ಲೀಸ್. ಅವನಿಗೆ ಹೋಮ್ ಸಿಕ್ ಆಗೋನು ಅಷ್ಟೇ. ಅವನು ಮನೆ ಇರ್ಬೇಕು ಅಂತ. ಅವನು ಮನೆಯಲ್ಲಿ ಮನೆಯಿಂದ ಬಿಟ್ಟಿಲ್ಲ ಅಂದ್ರೆ ಮುಂದೆ ಬಹಳ ಕಷ್ಟ ಆಗಲ್ಲ. ನೆಕ್ಸ್ಟ್ ಎಲ್ಲ ಹಾಸ್ಟೆಲ್ ಹೋಗಕ್ಕೆ ಏನ್ ಮಾಡ್ತಾನೆ? ಇಲ್ಲಿ ಓದಕ್ಕಾಗಲ್ಲ. ಕರ್ಕೋಗಿ ಮಾತಾಡೋ, ಚೆನ್ನಾಗಿರುತ್ತೆ. ಮಾತಾಡೋ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಚೆನ್ನಾಗಿರೋ ಹಾಸ್ಟೆಲ್ ಬಿಟ್ಬಿಡ್ತೀಯಾ? ಪ್ಲೀಸ್ ಕರ್ಕೋಗಿ. ಆಗ್ಬಾರ್ದಾಯ್ತು ಅದೇ ಹೊಡಿದ. ಇಷ್ಟೊಂದು ಓವರ್ ಬೇಡ, ನಾಳೆ ಕುಡ್ಕೊಳ್ಳಿ. ಕುಡಿ ಕರ್ಕೋಗಿ ಪ್ಲೀಸ್. ಕರ್ಕೋಗಿ ಅನ್ನೋ ಪ್ಲೀಸ್. ಇವನು ಕರ್ಕೊಂಡು ಹೋಗ್ಬೇಕಿಲ್ಲಾಂದ್ರೆ ಕೇಕ್ ವಾಪಸ್ ಕೊಡ್ಬೇಕಂತ. ಮಾಡಲ್ಲ. ಇಷ್ಟು ಚೆನ್ನಾಗಿರೋದನ್ನ ಬಿಟ್ಬಿಟ್ಟು ಬರ್ತೀನಿ ಅಂತೀಯಲ್ಲವಾ? ನನಗೆ ಹಾಸ್ಟೆಲ್ ಇರಕ್ಕಾಗ್ತಲ್ಲ ಅಷ್ಟೇ. ಹಾಸ್ಟೆಲ್ ಅವತ್ತೇ ಹೇಳ್ಬೇಕು ತಾನೇ. ಹಾಸ್ಟೆಲ್ ಆಗಲ್ಲ ಅಂತ. ಅಲ್ಲಿ ಹೊರಗಡೆ ಮತ್ತೆ ನಿಂಗೆ ಸೀಟ್ ಸಿಗ್ಬೇಕಲ್ಲ ನಮ್ಮ. ಹೆಂಗ್ ಆಗ್ತೀರಿ? ನನಗೆ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ, ರಾತ್ರಿ ಓದಕ್ಕಾಗಲ್ಲ. ಕಾಲ್ ಹಿಡ್ಕೊಂಡಿದ ತಕ್ಷಣ ನಾವೇನು ಅಷ್ಟು ಇದಾಗ್ಬಿಡ್ತೀವಿ ಅಂತ ನೀವೆಲ್ಲ ನಾಟಕಗಳೆಲ್ಲ ನೋಡಿದ್ವಿ. ಇಷ್ಟು ಚೆನ್ನಾಗಿ ಸಕರ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬರ್ತಾರೆ. ಕರ್ಕೋಯ್ತೀರಮ್ಮ ನೋಡೋಣ. ರೈಟಿಂಗ್ ಸೂಪರ್ ಆಗೈತೆ. ನೀಸ್ ಹ್ಯಾಂಡ್ ರೈಟಿಂಗ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಆರ್ಯನ್, ಹ್ಯಾಪಿ ಬರ್ಡೇ ಟು ಯು.
ಮೇ ಗಾಡ್ ಬ್ಲೆಸ್ ಯು. ತೆಗಿಬಿಡ್ತೀನಿ. ನೀ ತಿನ್ನು ಮಗ, ನೀ ತಿನ್ನು. ಬೇಡ ನನಗೆ, ನೀವು ತಿನ್ನಿ, ಕರ್ಕೋಗಿ ಸಾಕು ನನಗೆ. ಕೇಳೋ ಬೇಡ ನನಗೆ, ಇನ್ನೇನು ಕೇಳಲ್ಲ, ಕರ್ಕೋಗಿ ನನಗೆ. ಕೊಡು, ಜಾಗ ಕೊಡು ಪ್ಲೀಸ್ ಕರ್ಕೋಗಿ ಮಾ, ಪ್ಲೀಸ್ ಕರ್ಕೋಗಿ ಮಾ. ನೀನು ಕರ್ಕೋ ಸರಿ ಬಂದ್ಬಿಡಪ್ಪ ಅಂತ ಹಿಂಗೆ ಯಾರು ಕರ್ಕೋ ಹಾಕಲ್ಲ. ಯಾವನ ಟಿ ಸಿನೂ ಕೊಡಲ್ಲ ನಿನಗೆ, ಯಾವನು ಸೀಟು ಕೊಡಲ್ಲ ಬೇರೆ ಕಡೆ. ಅಮ್ಮ ಇವತ್ತೇ ಅವ್ರ ಸೀಟಿಗೆ ಅಪ್ಲೈ ಮಾಡಿ ಬನ್ನಿ ಮಾ. ಇವತ್ತೇ ನಿಂಗೆ ಕೊಡ್ಬೇಕಲ್ಲಪ್ಪ. ಇನ್ನೂ ಸ್ಟಾರ್ಟ್ ಆಗಿ 2 ದಿವಸ ಆಗಿರೋದಮ್ಮ. ಅದು ಕಾಲೇಜ್ಗಳೆಲ್ಲ ಬನ್ನಿ ಪ್ಲೀಸ್. ನನಗೇನು ಹೋಗೋ ಗೊತ್ತೈತೆ. ಇನ್ನು ನಾನು ಯಾವ್ಯಾವ ಕಷ್ಟ ಅನುಭವಿಸ್ಬೇಕಪ್ಪ ಭಗವಂತ ಅನ್ನೋ ಥರ. ನನ್ನ ಮಕ್ಕಳಿಗೋಸ್ಕರ ನಾನು ಇನ್ನೂ ಎಷ್ಟೆಷ್ಟು ಕಷ್ಟಗಳು ಅನುಭವಿಸ್ಬೇಕು. ಪ್ಲೀಸ್ ಅಮ್ಮ, ಏನಾರ ಕಡಿ. ಸತ್ಯ ಹೇಳಿ ಮತ್ತೆ. ಸತ್ಯ ಹೇಳಿ ಬಿಟ್ರೆ ಕರ್ಕೋಗಿ ಸುಮ್ಮನೆ ನಂಗೆ ಕರ್ಕೋಗಿ ರೆಡಿ ಹೋಗೋಣ. ನನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ? ಕಾಲೇಜಿಗೆ ಆಗಲ್ಲ ಅಮ್ಮ ನಂಗೆ. ಏನ್ ಡೌ ಮಾಡ. ನಮ್ಮ ಆರ್ಯನ್ ಕತೆ. ಹೇಳ್ತೀಯಾ? ಬನ್ನಿ ಹೋಗೋಣ. ಅದೇ ಬನ್ನಿ ಕರ್ಕೊಂಡೋಗಿ ನನ್ನ ಪ್ಲೀಸ್ ಅಮ್ಮ, ನೀವು ಬಿಟ್ಬೇಕಾಗಲ್ಲ ನನಗೆ. ಎಲ್ಲ ಟ್ರಂಕ್ ಎತ್ಕೊಬತ್ತಾರ. ಗೋಸ್ಟ್ ಈಸ್ ಬ್ಯಾಕ್. ಏನದು? ಗೋಸ್ಟ್ ಈಸ್ ಬ್ಯಾಕ್ ಅಲ್ಲ, ಹೋಗ್ಬಿಡ್ತು. ಹಾಕ್ಬಿಡಿ ಬಟ್ಟೆ ಇಲ್ಲ. ಅಯ್ಯೋ ನೀನೇನು ಹುಡ್ಗ್ಯಾ ಹುಡುಗನೆ ಬಟ್ಟಿಲ್ಲ ಅಂದ್ರೆ. ಆರ್ಯನ್ ಮನೆಗೆ ಬಂದವನಿ ಗೈಸ್. ಅಲ್ಲ, ಬರ್ತಡೇ ದಿವಸ ವಿಶ್ ಮಾಡಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೋದ್ರೆ ನಮ್ಮ ಜೊತೆನೆ ಬಂದ್ಬಿಟ್ಟ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಮಕ್ಕಳನ್ನ ಸಾಕೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಇಟ್ಸ್ ಅ ವೆರಿ 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 ಟಫ್ ಟಾಸ್ಕ್, ಟಫೆಸ್ಟ್ ಟಾಸ್ಕ್. ನನಗಿಂತ 1% ಜಾಸ್ತಿ ತೆಗೆದ್ರೆ ಮಾತ್ರ. ಹಾಂ ಆಯಿತು. ಇಲ್ಲಮ್ಮ, 90 ತೆಗೆದ್ರೆ ಅಷ್ಟೇ. ನನಗಿಂತ 1% ಜಾಸ್ತಿ ತೆಗೆದ್ರೆ ನಾನು ಹ್ಞೂ ಕಣ. ಅವನಿಗಿಂತ ನಾನು ಇಲ್ಲ ಕಣ, ಅವನಿಗೆ ಕನ್ಸೆಷನ್, ಅವ್ನು CBSE ಸ್ಟೇಟ್ ಅಲ್ಲ. ಹಂಗಾಗಿ 90. ನಾನು ಅವನಿಗಿಂತ 4% ಅಷ್ಟೇ ಇದ್ದೆ. ಆಯ್ತು. ಹಾಂ ಹಾಂ ಬರಪ್ಪ. ಒಂದೇ ಸೆಟ್ 2 ಸೆನ್ಸ್ಬೇಕಾ? ನೀನು ಸರಿ ಸಾಕು. ರಿವರ್ಸ್ ಬಾ. ಪನಿಷ್ಮೆಂಟು. ಕಂಡ್ರ ನಮ್ಮ ಹುಡುಗ ಎಂಥ ಶಾಕ್ ಕೊಟ್ಟ ಅಂತ ಹೇಳ್ಬಿಟ್ಟು ಇದಾಗಿತ್ತು ನಮ್ಮ ಕತೆ. ಸಿಗೋಣ ಮತ್ತೆ ಮುಂದುವರಿಯುತ್ತದೆ. ಇದು ಇಲ್ಲಿಗೆ ನಿಲ್ಲಿಲ್ಲ. ಮನೆಗೆ ವಾಪಸ್ ಬಂದ್ವಿ, ಮತ್ತೆ ವಾಪಸ್ ಹೋಗಲೇಬೇಕು. ಇವಾಗ ಆ ಟೈಮಿಗೆ ಏನಾದರೂ ಮಾತಾಡಿದ್ರೆ ಅವ್ನು ಬೇಜಾರು ಮಾಡ್ಕೊತಾನೆ ಅಂತ ನಾನು ಸುಮ್ಮನೆ ಹಾಗೆ ಅವನನ್ನು ಮನೆಗೆ ಕರ್ಕೊಬಂದೆ. ನೆಕ್ಸ್ಟ್ ಮತ್ತೆ ಸಿಗೋಣ.